ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನಕುಮಾರನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ ಎಲ್ಲ ಧರ್ಮಗಳ ನೆಲೆವೀಡು. ಸನಾತನ ಧರ್ಮ ಆಲದ ಮರದಂತೆ, 10 ಧರ್ಮಗಳು ಕೊಂಬೆಗಳಂತೆ, ಬಿಳಲುಗಳಂತೆ ಬೆಳೆದು ಉಳಿದುಕೊಂಡು ಬಂದಿವೆ. ಇಲ್ಲಿ ಶಿವನು ಪೂಜಿತನು, ವಿಷ್ಣುವು ಪೂಜಿತನು. ಯಾರು ಯಾವ ದೇವರನ್ನು ಆರಾಧಿಸಿದರೂ ಎಲ್ಲರೂ ಬಯಸುವುದು ಮುಕ್ತಿಯನ್ನು. ನಮ್ಮ ಸಮಾಜ ಪ್ರತಿ ವಿಷಯದಲ್ಲೂ ಧಾರ್ಮಿಕತೆಯನ್ನು ಹಾಸುವಕ್ಕಾಗಿಸಿಕೊಂಡು ಶಾಂತಿ ಸಹಬಾಳ್ವೆಯಿಂದ ನಡೆಯುತ್ತಾ ಬಂದಿದೆ. ಕಾಲ ಕಾಲಕ್ಕೆ ಸಂತರು ಮಹನೀಯರುಗಳು ಜನಿಸಿ ಧರ್ಮ ಉಳಿಸಿ ಸಮಾಜ ಸರಿದಾರಿಯಲ್ಲಿ ಹೋಗುವಂತೆ ಮಾಡಿದ್ದಾರೆ. ದಾಸಿಮಯ್ಯನವರು, ಬಸವಣ್ಣನವರು, ಪುರಂದರದಾಸರು, ಕನಕದಾಸರು, ಅಕ್ಕಮಹಾದೇವಿ, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಯವರು ಮುಂತಾದ ಮಹನೀಯರುಗಳು ಮಾರ್ಗದರ್ಶನ ಆಯಾ ಕಾಲಘಟ್ಟದಲ್ಲಿ ದೊರೆತು ಜನರು ಅವರ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ನಾನೀಗ ಹೇಳಬಯಸುವುದು ಆನೇಕಲ್ ಹೊಸೂರು ರಸ್ತೆಯಲ್ಲಿರುವ ಶಿವ ದೇವಾಲಯ ನಿರ್ಮಾತೃಗಳಾದ ಶ್ರೀ ಸೋಮಶೇಖರ್ ಅವರ ದಿವಂಗತ ಧರ್ಮಪತ್ನಿ ಶ್ರೀಮತಿ ಸರ್ವಮಂಗಳಾರವರ 81ನೇ ಜನ್ಮದಿನೋತ್ಸವದ ಬಗ್ಗೆ. ಕಾಲ ಯಾರಿಗೂ ಕಾಯುವುದಿಲ್ಲ, ತನ್ನಿರುವ ಎಂದಿಗೂ ಮರೆಯುವುದಿಲ್ಲ, ತನ್ನ ಪಾಡಿಗೆ ತಾನು ಹೆಜ್ಜೆ ಹಾಕುತ್ತಲೇ ಇರುತ್ತದೆ ಪ್ರತಿಕ್ಷಣ ಎಂಬ ಕವಿವಾಣಿಯಂತೆ ಶ್ರೀಮತಿ ಸರ್ವಮಂಗಳಾರವರು ಇಹಲೋಕ ತಿಳಿಸಿದ್ದಾರೆ. ಆದರೆ ಅವರ ಜನ್ಮ ಸಾರ್ಥಕವಾಗುವಂತೆ ಅವರ ಪತಿ, ಮಕ್ಕಳು, ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ನೆನಪಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಗಾಂಧಿ, ಬುದ್ಧ, ಬಸವರ ಹೆಜ್ಜೆ ಗುರುತು ಸಾವಿರ. ಹಿಂದೆ ತಿರ್ಗ ಬದುಕ ನೋಡು, ಕಾಣುವುದುಂಟೆ ನಿನ್ನೆಜ್ಜೆ ಗುರುತು. ಶ್ರೀ ಕಕ್ಕಮಲ್ಲೇಶ್ವರ ಎಂಬ ಕವಿವಾಣಿಯ ಆಶಯಗಳನ್ನು SSN ಫೌಂಡೇಶನ್ ಮುಖಾಂತರ ಶ್ರೀಮತಿ ಸರ್ವಮಂಗಳಾರವರು ನೆನಪು ಅಜರಾಮರವಾಗಿರುವಂತೆ ಆನೇಕಲ್ ತಾಲೂಕಿನ ಜನ ಹೆಮ್ಮೆ ಪಡುವಂತೆ ಮಾಡಿ ತೋರಿಸಿದ್ದಾರೆ. ಆನೇಕಲ್ ಹೊಸೂರು ರಸ್ತೆಯ ತಿಮ್ಮಸಂದ್ರ ಗೇಟ್ನ ಬಳಿ ಇರುವ ಶಿವ ದೇವಾಲಯದಲ್ಲಿ ಒಂದೇ ಲಿಂಗದಲ್ಲಿ 108 ಲಿಂಗಗಳನ್ನು ಕಂಡುಬರುತ್ತವೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ 7:10ರಿಂದ 9:30ರವರೆಗೆ ಸೂರ್ಯದೇವನು ತನ್ನ ಕಿರಣಗಳಿಂದ 1008 ಲಿಂಗ ಹಾಗೂ 12 ಜ್ಯೋತಿರ್ಲಿಂಗಗಳನ್ನು ಸ್ಪರ್ಶಿಸುವ ಅಮೃತ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಹಾಗೂ ಶಿವನ ಬೃಹತ್ ವಿಗ್ರಹ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಶಕ್ತಿ ಸ್ಥಳವಾಗಿದೆ. ಇಲ್ಲಿ ಅನುಭವ ಮಂಟಪವಿದ್ದು ಬಸವಣ್ಣನವರು ನಡೆಸುತ್ತಿದ್ದ ಅನುಭವ ಮಂಟಪವೇ ಕಣ್ಣಿಗೆ ಕಟ್ಟುವಂತೆ ನಿರ್ಮಾಣವಾಗಿದೆ. ಕಾರ್ಯಕ್ರಮಗಳನ್ನು ಸಂಯೋಜಿಸಲು ಬೇಕಾಗುವ ಸಭಾಂಗಣವಿದೆ. ಎಲ್ಲಕ್ಕೂ ಹೆಚ್ಚಾಗಿ ನೆಮ್ಮದಿ ಬಯಸುವ ಭಕ್ತರಿಗೆ ಪ್ರಶಾಂತ ವಾತಾವರಣವಿದೆ. ಭಕ್ತಿಯಿಂದ ದೇವಾಲಯದ ಒಳಗೆ ಹೆಜ್ಜೆ ಇಟ್ಟಾಗ ಸಂಚಲನದ ಅನುಭವವಾಗುತ್ತದೆ. ವೀಕ್ಷಕರೇ, 81ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ದಿವಂಗತ ಶ್ರೀಮತಿ ಸರ್ವಮಂಗಳಾರವರು ಅತಿಥಿಗಳನ್ನು ದೇವರಂತೆ ಕಾಣುತ್ತಿದ್ದರೆಂದು ಅವರ ಕುಟುಂಬದ ಎಲ್ಲರೂ ಹೇಳುತ್ತಿದ್ದಾರೆ. ಅವರ ಆ ಗುಣವನ್ನು ಕುಟುಂಬದ ಎಲ್ಲರೂ ತಾವು ಇಂದು ಕಾಣಬಹುದಾಗಿದೆ. ಸಾವಿರಾರು ಜನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದವರನ್ನು ಗೌರವಿಸುವ ಪರಿ ಅಭೂತಪೂರ್ವವಾಗಿದೆ. ಅನ್ನದಾಸೋಹ ಬೆಳಗಿನಿಂದ ನಡೆಯುತ್ತಲೇ ಇದೆ. ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿದ್ದಾರೆ. ಇದರ ವ್ಯವಸ್ಥೆಯನ್ನು ಹೊಸಬೆಳಕು ಟ್ರಸ್ಟ್ನ ಶ್ರೀ ರಾಮಕೃಷ್ಣರವರು ಮಾಡಿದ್ದಾರೆ. ಹಾಗೆಯೇ ಭರತನಾಟ್ಯವನ್ನು ಹರ್ಷಿತಾ ತಂಡದವರು ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಭಜನೆಯನ್ನು ಶ್ರೀ ರಾಧಾಕೃಷ್ಣ ಕೋಲಾಟ ಮಂಡಳಿಯ ಶ್ರೀಮತಿ ನಳಿನಕ್ಕನವರು ತಂಡದವರು ಕಿವಿ ಗುಂಪಾಗುವಂತೆ ಕಣ್ಮನ ತಣಿಸುವಂತೆ ನೀಡಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಸಾಲೂರು ಬೃಹನ್ಮಠ ಮಲೆ ಮಹದೇಶ್ವರ ಬೆಟ್ಟದ ಮತ್ತು ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜಾಪುರ ಮತ್ತು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಗುಂಬ್ಳಾಪುರ ಇವರು ಸ್ವಾಮೀಜಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶಿಷ್ಟ ಮೆರುಗು ನೀಡಿದ್ದಾರೆ. ಹಾಗೆಯೇ ಮಂಜುಳಾ ನೀಲಕಂಠಯ್ಯನವರು, ಕಿರಣ್ ಪ್ರಕಾಶ್ ರವರು, ನಟರಾಜ್ರವರು ಮುಂತಾದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಹಾಗೆಯೇ ತಂದೆಗೆ ತಕ್ಕ ಮಗನಾಗಿ ಶ್ರೀ ರಾಜಶೇಖರ್ ದಂಪತಿಗಳು ಹಿರಿಯರ ಆಶಯಗಳಿಗೆ ಹೆಗಲು ಕೊಟ್ಟು ದುಡಿದಿದ್ದಾರೆ. ದೇವಾಲಯದ ಎಲ್ಲ ಆಗುಹೋಗುಗಳಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಆನೇಕಲ್ ತಾಲೂಕಿನ ಬೆಂಗಳೂರು ಜಿಲ್ಲೆಗೆ ಈ ಧಾರ್ಮಿಕ ಕೊಡುಗೆ ಸೀಮಿತವಾಗಿರುವುದಿಲ್ಲ. ಇದು ರಾಜ್ಯ ದೇಶಾದ್ಯಂತ ಹೆಸರು ಮಾಡುವ ಹಾಗೂ ಹಿಂದೂ ಧರ್ಮದ ಇತಿಹಾಸ ಪರಂಪರೆಯ ಹೆಗ್ಗುರುತುಗಳನ್ನು ಕಾಣುವುದಕ್ಕೆ ವ್ಯವಸ್ಥೆಯನ್ನು ಧರ್ಮದರ್ಶಿಗಳಾದ ಶ್ರೀ ಸೋಮಶೇಖರ್ ಅವರು ಮಾಡುತ್ತಿದ್ದಾರೆ. ಇಳಿಯ ವಯಸ್ಸಿನಲ್ಲೂ ಯೌವನದ ಹುಮ್ಮಸ್ಸಿನಲ್ಲಿ ನಡೆದು ಆಧ್ಯಾತ್ಮ ಲೋಕಕ್ಕೆ ಕೊಡುಗೆಯನ್ನು ನೀಡುತ್ತಿರುವ ಹಿರಿ ಜೀವಕ್ಕೆ ವಂದಿಸುವುದರ ಜೊತೆಗೆ ಶ್ರೀ ಸುದ್ದಿ ವಾಹಿನಿ ಅವರನ್ನು ಅಭಿನಂದಿಸುತ್ತದೆ. ಸ್ನೇಹಿತರೆ, ನಿಮ್ಮ ಅಭಿಮಾನ ಬಯಸುವ ಪ್ರಸನ್ನಕುಮಾರ್ ವಂದನೆಗಳೊಂದಿಗೆ.
ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ. ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ.
शेखरं कृपाकरं नारदादि योगी वृंद वंदितं दिगंबरं काशिकापुरार्जि ನೋಡ್ಕೊಂಡು ಹೋಗ್ರಿ, ಕೆಳಗೆ ಕೆಳಗೆ ನೋಡ್ರಿ. ನೋಡಿ ಥ್ರೋ पुष्पाञ्जलिं समर्पयामि. ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಂದೆಯವರು ಚರಣಗಳಲ್ಲಿ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತೇನೆ. ಎಲ್ಲ ಗಣ್ಯರಿಗೂ ಗಣ್ಯರಿಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ವೇದಿಕೆ ಹೊರಗಡೆ ಇರುವ ಮಾನ್ಯರಿಗೂ ಸ್ವಾಗತ ಕೊಡ್ತೇನೆ. ಶುಭ ದಿನ. ಲಿಂಗೈಕ್ಯ ಶ್ರೀಮತಿ ಸರ್ವಮಂಗಳರ 81ನೇ ಜನ್ಮದಿನೋತ್ಸವ ಹಾಗೂ SSLC ಮತ್ತು ದ್ವಿತೀಯ PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸರ್ವಮಠ ಅವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸರಸಲ ಬ್ರಹ್ಮ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಮದ್ ರಾಜಾಪುರ ಶ್ರೀನಿವಾಸನ ಸಂಸ್ಥಾನ ರಾಜಾಪುರ ಅವರ ಪಾದಪದ್ಮಗಳಿಗೂ ನಮಸ್ಕರಿಸುತ್ತಾ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ KR ಸೋಮಶೇಖರ್ ಅವರೇ, ಹಾಗೆ ಪನ್ನಾಚಿ ಮಹದೇವ ಸ್ವಾಮಿ ಅವರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಮಾತೆಯರೇ, ಸಂತೋಷರೇ, ಈ ದಿವಸ ನಮ್ಮ ಚಂದ್ರಶೇಖರ್ SRS ಚಂದ್ರಶೇಖರ್ ಅವರು ಈ ಒಂದು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಅವರ ಜೊತೆ ಸೇರಿಕೊಂಡು ಲಿಂಗಾಯತ ಮಹಾಸಂಘದ ಜೊತೆ ಸೇರಿಕೊಂಡು ಒಂದು ಉನ್ನತ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಎಲ್ಲವನ್ನ
ನಾವು ಬಳಸಬೇಕಾದ್ರೆ ಇಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಆ ಗುರುಗಳ ಆಶೀರ್ವಾದವನ್ನು ಆ ಕಾರ್ಯಕ್ರಮದಲ್ಲಿ ಅವರು ನೀಡುವ ಆಶೀರ್ವಚನವನ್ನು ನಾವು ಪಡೆದಿದ್ದೇವೆ. ಈ ಒತ್ತಡದ ಜೀವನದಲ್ಲಿ ಇವತ್ತು ಪ್ರತಿಯೊಬ್ಬರು ಒತ್ತಡದ ಜೀವನ, ಆ ಒತ್ತಡದ ಜೀವನದಲ್ಲಿ ಭಾನುವಾರ ಸಾಕಷ್ಟು ಜನ ಇವತ್ತು ಸೇರಿರೋದು ಬಹಳ ಸಂತೋಷ. ಹಾಗೆ ಇವರು ನಮ್ಮ ಸೋಮಶೇಖರ್ ಸಾಹೇಬರು ತಮ್ಮ ಧರ್ಮಪತ್ನಿಯನ್ನು ಅವರ ಹೆಸರಲ್ಲಿ ಅಕಾಲಿಕ ಮರಣ ಹೊಂದಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಇಂಡಸ್ಟ್ರಿಯಲ್ಲಿ ಅವರದೇ ಗ್ರಾನೈಟ್ ಫ್ಯಾಕ್ಟರಿ ಮೊದಲು ಇದು ಫಸ್ಟ್ ಎಮ್ಮೋಟಿ ಮುದ್ದೇಶ್ವರ ಪರಿಚಿತರು. ಶ್ರೀ ಸೋಮಶೇಖರ್ ಅವರು ಬಹುಶಃ ಈ ಭಾರತ ದೇಶದಲ್ಲೇ ಅದರಲ್ಲೂ ನಮ್ಮ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಪ್ರಪ್ರಥಮವಾಗಿ ಗ್ರನೇಟ್ ಉದ್ಯಮವನ್ನು ಪ್ರಾರಂಭ ಮಾಡಿದಂಥ ಮೊದಲಿಗರು ಸನ್ಮಾನ್ಯ ಶ್ರೀ ಸೋಮಶೇಖರ್ ಅವರು ಪ್ರಥಮವಾಗಿ ವಿದೇಶಕ್ಕೆ ಜಪಾನ್ಗೆ ಖನಿಜವನ್ನ ರಫ್ತು ಮಾಡಿದಂಥವ್ರು. ಸರ್ಕಾರ ಒಂದು ಇವತ್ತು ಡಾಲರ್ ರೇಟು ಹತ್ತತ್ರ ₹100 ಮುಟ್ತಾ ಇದೆ. ಒಂದು ವೇಳೆ ಸೋಮಶೇಖರ್ ಅವರಿಗೆ ಸರ್ಕಾರ ಪ್ರಾರಂಭದಲ್ಲಿ ಏನು ಸಹಕಾರ ನೀಡಿತ್ತೋ ಅದೇ ರೀತಿ ಸಹಕಾರ ನೀಡಿ ಖನಿಜವನ್ನ ನಿರಂತರವಾಗಿ ಅವರು ಎಕ್ಸ್ಪೋರ್ಟ್ ಮಾಡಿದ್ದೇ ಆಗಿದ್ರೆ ಬಹುಶಃ ಇವತ್ತು ಡಾಲರ್ ರೇಟು ₹100 ಹತ್ತತ್ರ ಹೋಗ್ತಿರ್ಲಿಲ್ಲ, ಅದು ಕೇವಲ ₹50 ನಿಂತಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಹತ್ತಿರದಿಂದ ಎಲ್ಲರಿಗೂ ಗೊತ್ತಿದೆ. ಅವರ ಪಾದ ಹಿಟ್ಟಿನಿಂದ ಇದು ಬಹಳ ಜನರಿಗಿನ್ನ ನುಡಿಯಾಗಿದ್ದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದು ನಮ್ಮ ಸರ್ವಮಂಗಳವರು ಈ ದಿನ 81 ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಅವರಿಗೆ ಬೇಕಾದವರನ್ನೇ ಕೂತಿದ್ದಾರೆ. ಅವರಿಗೆ ಸರ್ವಮಂಗಳ ಹೇಗಿದ್ರು, ಹೇಗೆ ವ್ಯವಹಾರ ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ. ಅದನ್ನೇನು ವರ್ಣಿಸಬೇಕಾಗಿಲ್ಲ. ಯಾವಾಗಲೂ ಅತಿಥಿ ನೀವು ನೆಟ್ಟ ಮಾಡೋದಾಗಿ ಸಾಕಾಗಿ ಬಂದು ನಾವು ಊಟ ಮಾಡಿ ಹೋಗಿದ್ದ ಊಟ ಮಾಡಿ ಕಳಿಸೋರು ಅಂತ ಇವಾಗ ನಾವು ಅದೇ ಕಾರ್ಯನ ಸಾದಷ್ಟು ನಾವು ಕೈಯಲ್ಲಾಗಿದ್ದು ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ಅಭಿನಂದನೆ. ಹೇಳಿದ ಪಂಚಾಚಾರ್ಯರನ್ನ ಬಸವಲಿಂಗ ಭಟ್ಟರನ್ನ ಗಮನ ಸಲ್ಲಿಸುತ್ತಾ ಆನೇಕಲ್ ನಡೆಸಿದಂತಹ SSN ಫೌಂಡೇಶನ್, ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್, ವೀರಶೈವ ಆನೇಕಲ್ ವತಿಯಿಂದ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಿಂಗೈಕ್ಯ ಶ್ರೀಮತಿ ಸರ್ವಮಂಗಳವರ 21ನೇ ಜನ್ಮದಿನೋತ್ಸವ ಹಾಗೂ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ, ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ದಿನಗಳ ಕಾರ್ಯಕ್ರಮದ ಈ ಧಾರ್ಮಿಕ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಬಯಸುವಂತಹ ಸಾಗರ ಬಹುಮಟ್ಟದ ಮಹದೇವ ಮಹದೇಶ್ವರ ಮಠದ ಪರಪೂಜ್ಯರಾದ ಶ್ರೀ ಕೃಷ್ಣ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಯ ಭಕ್ತಿಯ ನಮ್ಮನ್ನು ಸಮರ್ಪಿಸಿ ಗುರುನಾಥರ ಹಿರಿಯಮಠದ ಮಠಾಧೀಶರಾದಂತಹ ಶಸ್ತ್ರಕರ್ಮಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿ ಭಕ್ತಿಯ ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಹಿರಿಯ ಉತ್ಸವಿಗಳು, ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಕಷ್ಟು ತಮ್ಮ ಸಮಾಜ ಸೇವೆ ಮಾಡಿದಂತಹ ಹಿರಿಯರಾದಂತಹ ಶ್ರೀಯುತ KR ಸೋಮಶೇಖರ್ ಅವರೇ, ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತಿಭಾವಂತ ಮಕ್ಕಳಿಗೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳೆಲ್ಲ ಸಂಸ್ಥೆಗೆ ತಮ್ಮ ಟ್ರಸ್ಟ್ ವತಿಯಿಂದ
ಸೇವೆ ಮಾಡುತ್ತಿರುವಂತಹ ಎಸ್ ರಾಜಶೇಖರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವೀರೇಶ್ವರ ಲಿಂಗಾಯತ ಅಭಿವೃದ್ಧಿ ನಿಗಮ ಸರ್ಕಾರದ ನಿರ್ದೇಶಕರಾದಂತಹ ಶ್ರೀ ಕೆ ಸಂಕರಾಜ್ ಅವರೇ, ಗ್ರಾಂಟಿರುವಂತಹ ಪೊನ್ನಾಚಿ ಮಾದೇಶ್ವರ ಅವರೇ, ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ, ಸೋಷಿಕರೆಲ್ಲ ಕುಟುಂಬ ವರ್ಗದವರೇ, ಎಲ್ಲ ಸಮಾಜ ಬಾಂಧವರೇ ಹಾಗೂ ಸುತ್ತಮುತ್ತಾರೆ, ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಎಸ್ ಫೌಂಡೇಶನ್ ಮತ್ತು ಸರ್ವಮಂಗಳ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಸಹ ಈ ಕಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನ ಸೋಷಿಕರವರ ಮಾರ್ಗದರ್ಶನದಲ್ಲಿ ರಾಜಶೇಖರ್ ಅವರು ಪ್ರತಿ ವರ್ಷ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ವರ್ಷ ಬೇರೆ ಮಾಡೋದು ವಿಶೇಷವಾಗಿ ಮಾಡ್ತಾರೆ. ಅವರ ತಾಯಿಯ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಗಿಡದ ಕಾರ್ಯಕ್ರಮ, SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಪ್ರತಿ ವರ್ಷ ಸಹ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾರು ವಸ್ತ್ರಗಳ ವಿಧಿಯ ಬಳಸುವಿಗೆ, ಕಲ್ಲು ಸಕ್ಕರೆ ಹಾಗೂ ದೇವರ ಫಲಗಳಿಗೆ ಎಲ್ಲರನ್ನೂ ನಾನು ಹೋಗ್ತೀನಿ. ಸೋಮಶೇಖರ್ ಅವರು ಅವರೇ ನಮ್ಮ ಪೊನ್ನಾಚಿ ಮಾದೇಶ್ವರ ಹೇಳ್ತಿದ್ರು, ಪ್ರತಿದಿನ ಒಂದು 50-100 ಚೆಕ್ ಬರೀತಾರೆ ಅಂತ. ಅದು ಅವರು ಸಂಪಾದನೆ ಮಾಡೋದಕ್ಕೋಸ್ಕರ ಕೊಡ್ತಾ ಇಲ್ಲ, ಅವರ ಹಿರಿಯ ಕುಟುಂಬದವರ ಆಶೀರ್ವಾದ, ಸಂಸ್ಕಾರ ಇರುವ ರೀತಿಯಿಂದ ಎಲ್ಲ ಬಡಬಗರಿಗೆ, ಮಕ್ಕಳಿಗೆ ಮತ್ತು ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ಪ್ರತಿ ವರ್ಷ ಸಹ ಅದು ಎಷ್ಟು ಲಕ್ಷ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ರಾಜಶೇಖರ್ ಅವರು ಏನೇ ಕೊಟ್ಟರು ಹೇಳ್ಬಿಟ್ಟಿದ್ವಿ ಅಂತ. ಅಂತಹ ಒಳ್ಳೆಯ ಮನಸ್ಸನ್ನ ಇಟ್ಕೊಂಡು ಹಿರಿಯರಾದಂತಹ ಸೋಮಶೇಖರ್ ಅವರ ಆಶೀರ್ವಾದದಿಂದ ರಾಜಶೇಖರ್ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಭಗವಂತ ಇನ್ನು ಆಯುಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಿ ಸೋಮಶೇಖರ್ ಅವರಿಗೆ ಭಗವಂತ ಶತಾಯುಷನ್ನ ಕರುಣಿಸಲಿ. ಯಾಕೆಂದ್ರೆ ಎಲ್ಲರೂ ಕೂಡ ದುಡ್ಡು ಇರ್ಬೋದು, ಆದರೆ ಇಂತಹ ಧಾರ್ಮಿಕವಾದಂತಹ ಕೆಲಸ ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಅಂತಹ ಶಕ್ತಿ ಭಗವಂತ ಸೋಮಶೇಖರನ್ನು ದಯಪಾಲಿಸಿದ್ದಾರೆ, ರಾಜಶೇಖರ್ ದಯಪಾಲಿಸಿದ್ದಾರೆ. ಅಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಇನ್ನು ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರಲಿ. ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಬಿಟ್ಟು ಕಾಪಾಡಿ ಹೇಳ್ತಾ, ಅದಕ್ಕೆ ಹಿರಿಯರು ಹೇಳ್ತಾರೆ, ಅಸ್ಥಿರಂ ಜೀವಿತಕ್ಕೆ ಅಸ್ಥಿರಂ ತನೆಯ ಮನೆ, ಅಸ್ಥಿರಂ ಪುತ್ರವಾದ ಇಷ್ಟ ತಾನನ್ನು ಧರಿಸಿದರು. ಕ್ಷೇತ್ರದ ಅಧಿಪತಿಯಾದಂತಹ ಪೂಜ್ಯ ಗುರುದೇವರಲ್ಲಿ ಭಕ್ತಿಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಸಾನ್ನಿಧ್ಯವನ್ನು ಪಾಲಿಸಿರುವಂತಹ ಇದೇ ಕ್ಷೇತ್ರದ ರಾಜಾಪುರದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಯವರಿಗೆ ಹಾಗೂ ಗುರುಪುರದ ಪೂಜ್ಯರಾದಂತಹ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಯವರಿಗೆ ಗೌರವಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಅಧ್ಯಕ್ಷತೆಯನ್ನು ವಹಿಸುವಂತಹ KR ಸೋಮಶೇಖರ್ ಅವರೇ, ರಾಜಶೇಖರ್ ಅವರೇ, ಶಶಿಧರ್ ನಾಗರಾಜ್ ಅವರೇ ಹಾಗೂ ಪೊನ್ನಾಚಿ ಮಾದೇಸ್ವಾಮಿ ಅವರೇ, ನಟರಾಜ್ ಅವರೇ, ಉಪಸ್ಥಿತರಿರುವಂತಹ ಎಲ್ಲರೂ ಕೂಡ ಗೌರವ ಸಲ್ಲಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಗೌರವ ಸಲ್ಲಿಸಿ ಇವತ್ತು ನಿಜಕ್ಕೂ ಕೂಡ ಬಹಳ ಒಂದು ಸುಂದರ ಕ್ಷಣಗಳಿಗೆ ನಾವು ಕೂಡ ಸಾಕ್ಷಿಯಾಗಿರುವಂತಹದ್ದು. SNS ಫೌಂಡೇಶನ್ ವತಿಯಿಂದ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಹಾಗೂ ವೀರೇಶ್ವರ ಲಿಂಗಾಯತ ಮಹಾಸಭಾ ಆನೇಕಲ್ ತಾಲೂಕು ಘಟಕದ ವತಿಯಿಂದ ಇವತ್ತು ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡಿರುವಂತಹದ್ದು. ಮಕ್ಕಳಿಗೆ ಪ್ರತಿಭೆಯನ್ನು ಪಡೆದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಲಿಂಗೈಕ್ಯ ಸರ್ವಮಂಗಳವರ ಒಂದು 81ನೆಯ ಜನ್ಮದಿನೋತ್ಸವ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಗಿಡ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವಂತಹದ್ದು ಬಹಳ ಸಂತೋಷದಾಯಕ.
ಈಗಾಗಲೇ ಪೊನ್ನಾಚಿ ಮಾದೇಶ್ವರ ಕೂಡ ಮಾತನಾಡ್ತಾ ಇದ್ದಾರೆ, ನಟರಾಜ್ ಅವರು ಮಾತನಾಡ್ತಾ ಇದ್ದಾರೆ, ನಮ್ಮ ರಾಜಾಪುರದ ಪೂಜೆಯರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜಶೇಖರ್ ಅವರ ಬಗ್ಗೆ ಮತ್ತೆ ಸೋಮಶೇಖರ್ ಅವರ ಬಗ್ಗೆ ಮಾತನಾಡುವಂತಹದ್ದು ಮತ್ತೆ ಅವರ ಸಾಧನೆ ಮತ್ತೆ ಅವರ ಸೇವೆ ಮತ್ತೆ ಅವರ ತ್ಯಾಗವನ್ನ ವರ್ಣಿಸಲಿಕ್ಕೆ ಕೂಡ ಯಾವುದಕ್ಕೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಮುಂದೋಗ್ಬಿಟ್ಟಿದ್ದಾರೆ. ಬಹಳ ಅವರ ಜೀವನವನ್ನೇ ಒಂದು ತರ ಶ್ರೀಗಂಧ ಹೇಗೆ ದೈತಾ ಇದ್ರೆ ಅದರಲ್ಲಿ ಗಂಧ ಹೇಗೆ ಹೊರಬರ್ತಾ ಇರುತ್ತೋ ಹಾಗೆ ಇವತ್ತು ಸೋಮಶೇಖರ್ ಅವರ ಜೀವನ ಶ್ರೀಗಂಧದ ಹಾಗೆ ಇಡೀ ಸಮಾಜಕ್ಕೋಸ್ಕರ ತೆಗಿತಾ ಸರಿದು ಪರಿಮಳವನ್ನ ಎಲ್ಲರ ಕಡೆ ಕೂಡ ಚೆಲ್ಲಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಸೇವೆ ಅನನ್ಯವಾಗಿರುವಂತಹದ್ದು. ಇವತ್ತು ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಆದರ್ಶವಾಗಿದೆ, ಶ್ರೀಮಂತವಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವಂತಹ ಕಲೆ, ಸಂಸ್ಕೃತಿ, ಅನೇಕ ಒಂದು ವಿಧವಾದಂತಹ ವೈವಿಧ್ಯತೆಗಳಲ್ಲಿ ಏಕತೆಯಿಂದ ಕೂಡಿರುವಂತಹ ದೇಶ ನಮ್ಮದು. ಆ ಒಂದು ಪರಂಪರೆ ಶ್ರೀಮಂತವಾಗಿದೆ ಅಂತ ಹೇಳಿದ್ರೆ ಅದನ್ನೇ ಪ್ರತಿಯೊಬ್ಬರ ಶ್ರಮವೂ ಕೂಡ ಅತಿ ಮುಖ್ಯವಾದಂತಹದ್ದು. ಹೇಗಪ್ಪ ಅದರ ಶ್ರಮ ಅಂತ ಹೇಳಿದ್ರೆ ಇವತ್ತು SMS ಕಷ್ಟದಲ್ಲಿ ಮಾಡಿಕೊಂಡು ಅವರು ಕಲೆ, ಸಂಸ್ಕೃತಿ, ಸಾಹಿತ್ಯಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ದೇಶ ಪಸರಿಸಬೇಕು, ಒಂದು ಭಕ್ತಿಯ ಇದು ಪಸರಿಸಬೇಕು. ಆ ಪಸರಿಸಿದಷ್ಟು ಕೂಡ ಹೆಚ್ಚು ಬೆಳೀತಾ ಇರುತ್ತೆ. ಹಾಗೆ ಈ ಸಂಸ್ಥೆ ಸೋಮಶೇಖರ್ ಅವರಾಗಿರ್ಬೋದು, ರಾಜಶೇಖರ್ ಅವರಾಗಿರ್ಬೋದು, ಅವರು ತಮ್ಮ ಜೀವನದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣಕ್ಕೆ ಕೊಡ್ತಿರುವಂತಹ ಕೊಡುಗೆ ಇದೆಯಲ್ಲ ಅದು ಬಹಳ ಅಪಾರವಾದಂತಹ ಕೊಡುಗೆಯನ್ನು ಮಾಡ್ತಾ ಇದ್ದಾರೆ. ಪೊನ್ನಾಚಿ ಮಾದೇಶ್ವರ ಮಾತನಾಡ್ತಾ ಹೇಳಿದ್ರು, ಅವರು ಯಾವುದೇ ಶಿಕ್ಷಣ ಸಂಸ್ಥೆಗಳಿಗಾಗಲಿ ಧಾರ್ಮಿಕ ಕೇಂದ್ರಗಳಿಗಾಗಲಿ ಕೊಡುಗೆ ದಾನಿಗಳಾಗಿದ್ದಾರೆ ಅಂತ ಹೇಳಿ. ಒಂದು ಕಡೆ ಕನಕದಾಸ ಹೇಳ್ತಾರೆ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದೈತಕ್ಕೆ ಅಂತೇಳಿ. ಹಾಗೇನೆ ರಾಜಶೇಖರ್ ಅವರು ಮತ್ತೆ ಸೋಮಶೇಖರ್ ಅವರ ಬದುಕು ಯಾರಿಗಪ್ಪ ಅಂತ ಹೇಳಿದ ಅವರಿಗಲ್ಲ, ನಿಮ್ಮೆಲ್ಲರಿಗಾಗಿ, ಅದು ಲೋಕದೈತಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಅವರು ತ್ಯಾಗ ಸೇವೆಗಳಿಂದ ಸಾಗಿಸಿಕೊಂಡು ಬರ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಒಂದು ಅಭೂತಪೂರ್ವವಾದಂತಹ ಸೇವೆ ಮತ್ತು ಅಭಿನಂದನಾರ್ಹವಾದಂತಹದ್ದು. ಇವತ್ತು ನೋಡಿ, ಸರ್ವಮಂಗಳಮ್ಮನವರ ಹೆಸರಲ್ಲಿ ಜನ್ಮದಿನ ಒಂದೇ ಆಚರಣೆ ಮಾಡ್ತಾ ಇಲ್ಲ. ಅವ್ರ ಜನ್ಮದಿನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಕುಟುಂಬದ ಸೇವೆ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಅದು ಸಮಾಜದ ಹಿತಕ್ಕಾಗಬೇಕು. ಅವರು ಕೂಡ ಸಮಾಜಮುಖಿಯಾದಂತಹ ಚಿಂತನೆಗಳಲ್ಲಿ ತೊಡಗಿಕೊಂಡು ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ರು ಅನ್ನುವಂತಹ ಪ್ರತಿರೂಪವಾಗಿ ಇವತ್ತು ಆರೋಗ್ಯದ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಆ ಮಕ್ಕಳಿಗೆ ಒಂದು ಗಿಡ ಫಲವನ್ನು ನೀಡಬೇಕು ಅಂತ ಹೇಳಿದ್ರೆ ಒಂದು 20 ವರ್ಷ ಕಾಯಬೇಕಂತೆ. ಹಾಗೇನೆ ಇವತ್ತು ಮಕ್ಕಳನ್ನ ಗುರುತಿಸುವಂತಹ ಕೆಲಸ, ಅವರ ಪ್ರತಿಭೆಯನ್ನ ಅವರು ಮಾತನಾಡ್ತಾ ಹೇಳಿದ್ರು, ನಮ್ಮನ್ನ ಯಾರು ಗುರುತಿಸಿಲ್ಲ, ನಮ್ಗೆ ಯಾರು ಕೂಡ ಗುರುಗಳ ಆಶೀರ್ವಾದ ಸಿಗ್ತಿಲ್ಲ, ಆದ್ರೆ ಎಲ್ಲರೂ ಬಹಳ ಪುಣ್ಯವಂತರು, ಧನ್ಯವಂತರು ಅಂತೇಳಿ ಅವ್ರು ಹೇಳಿದ್ರು. ಆದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ರಾಜಶೇಖರ್ ಅವರಿಗೆ ಹೆಚ್ಚಿನ ಗುರುಗಳ ಆಶೀರ್ವಾದ, ಭಗವಂತನ ಅನುಗ್ರಹ ಆಗಿರೋದ್ರಿಂದ 4 ಜನಕ್ಕೆ ಸನ್ಮಾನ ಮಾಡುವಂತಹದ್ದು, ಪ್ರತಿಭೆ ಗುರುತಿಸುವಂತಹ ಯೋಗ ಭಗವಂತ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಯಾಕಂದ್ರೆ ಇವತ್ತು ಸಂಪಾದನೆ ಮಾಡುವಂತಹದ್ದು, ಹಣ ಆಸ್ತಿ ಸಂಪಾದನೆ ಮಾಡುವಂತಹದ್ದು ಇವತ್ತು ಬದುಕನ್ನ ನಮ್ಮ ಜೀವನದಲ್ಲಿ ನಾವು ಯಾವುದೇ ಸಮರ್ಪಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ದುಡ್ಡನ್ನ ಮಾಡಬೇಕು, ಆಸ್ತಿಯನ್ನ ಗಳಿಸ್ಬೇಕು, ಸಂಪತ್ತನ್ನ ಗಳಿಸ್ಬೇಕು ಅನ್ನುವಂತಹ ಚಿಂತನೆಯಲ್ಲಿ ನಮ್ಮ ಬದುಕನ್ನ ಕೇವಲ 70-80% ಜೀವನವನ್ನು ಕಳ್ಕೊಂಡಿರ್ತೀವಿ. ಈ 20% ಆರೋಗ್ಯ ಮತ್ತೆ ನೆಮ್ಮದಿಯನ್ನು ನಾವು ಹುಡುಕ್ತಾ ಇರ್ತೀವಿ. ನಮ್ಮ ಆರೋಗ್ಯ ಎಲ್ಲಿದೆ, ನಮ್ಮ ನೆಮ್ಮದಿ ಎಲ್ಲಿದೆ ಅಂತೇಳಿ ಹುಡುಕ್ತಾ ಇರ್ತೀವಿ. ಆಮೇಲೆ ಈ ಹಾಸ್ಪಿಟಲ್ ಕಾಯಿಲೆ ವಾಸಿ ಆಗ್ಬೋದು, ಈ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಭಗವಂತ ನೆಮ್ಮದಿ ಕೊಡ್ಬೋದು, ಈ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಈ ಮಠಕ್ಕೆ ಹೋದ್ರೆ ನಮ್ಗೆ ಒಳ್ಳೆಯದಾಗ್ಬೋದು ಅನ್ನುವಂತಹ ಚಿಂತನೆಯಲ್ಲಿ ಇರ್ತೀವಿ. ಜ್ಯೋತಿಷಿಗಳ ಹತ್ರ ಹೋಗ್ತಾ ಇರ್ತೀವಿ, ಈ ಜ್ಯೋತಿಷಿ ಹತ್ರ ಹೋದ್ರೆ ನಮ್ಮ ದೋಷಗಳ ಪರಿಹಾರ ಆಗ್ಬೋದು ಅನ್ನುವಂತಹ ಚಿಂತನೆಯಲ್ಲಿ ನಾವು 20% ಹೋಗ್ತಾ ಇರ್ತೀವಿ. ಇನ್ನು 80% ನಮ್ಮ ಆಸ್ತಿ ಸಂಪಾದನೆಗೋಸ್ಕರ ಕಳೀತಾ ಇರ್ತೀವಲ್ಲ, ಅದು ಎಷ್ಟು ದುರದೃಷ್ಟಕರ ಅಂತ ಹೇಳಿದ್ರೆ ಸಂಪಾದನೆ ಮಾಡೋದನ್ನ ಮತ್ತೆ ವ್ಯಯ ಮಾಡ್ತಿರ್ತೀವಿ, ಆಸ್ಪತ್ರೆಗೆ ವ್ಯಯ ಮಾಡ್ತಿರ್ತೀವಿ ಆರೋಗ್ಯ ಸಂಪಾದನೆ ಮಾಡ್ಲಿಕ್ಕೆ. ಅದರಿಂದ ಮನುಷ್ಯನಿಗೆ ನೆಮ್ಮದಿ ಮತ್ತೆ ಶಾಂತಿ ಅತಿ ಮುಖ್ಯ ಅನ್ನುವಂಥದ್ದನ್ನ ಯಾರನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ರೆ ಸೋಮಶೇಖರ್ ಅವರನ್ನ ನಾವು ನೋಡಿ ಕಲಿಬೇಕಾದಂತಹದ್ದು. ಅವ್ರ ನೋಡಿ ಆಸ್ತಿಗೆ ಹೋಗ್ತಾ ಇಲ್ಲ, ಅವರು
ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಬದುಕಿನ ಅರ್ಧ ಭಾಗ ಕೊನೆಗೆ ಮನಸ್ಸು ಹಿಡಿದು ಅರ್ಧ ಭಾಗ ತಮ್ಮ ವ್ಯವಹಾರಕ್ಕೆ ಜೀವನಕ್ಕೆ ಬಂದ್ರೆ ಇನ್ನರ್ಧ ಭಾಗ ಧಾರ್ಮಿಕ ಮತ್ತು ಶೈಕ್ಷಣಿಕವಾಗಿ ಅವರ ಜೀವನವನ್ನು ತ್ಯಾಗ ಮಾಡ್ತಿರುವುದಿಲ್ಲ. ಅದು ಇವತ್ತು ಮನುಷ್ಯರಿಗೆ ಇವತ್ತು ನಮ್ಮೆಲ್ಲರೂ ಕೂಡ ಆದರ್ಶವಾದ ಬದುಕು ಯಾರಪ್ಪ ಅಂತಂದ್ರೆ ಅದು ಸೋಮಶೇಖರ್ ಅವರ ಬದುಕು ಅನ್ನುವಂಥದ್ದನ್ನ ನಾವು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದಂತಹದ್ದು. ಅದರ ಜೊತೆಗೆ ಒಂದು ಗಾದೆ ಇದೆಯಲ್ಲ, ನೂಲಿನಂತೆ ಸೀರೆ ಎನ್ನುವ ಹಾಗೆ ಆ ನೂಲು ಎಷ್ಟು ಚೆನ್ನಾಗಿರುತ್ತೆ, ಸೀರೆ ಎಷ್ಟು ಚೆನ್ನಾಗಿ ಬರುತ್ತಂತೆ. ಹಾಗೆ ಸೋಮಶೇಖರ್ ಅವರು ಯಾವ ತರ ಬದುಕನ್ನ ಸಾಗಿಸಿದ್ದಾರೆ ಅಂತಂದ್ರೆ, ನಾವು ಇತರರಿಗೆ ಆದರ್ಶವಾಗಬೇಕು ಅನ್ನುವಂತಹ ಬದುಕನ್ನ ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ಕುಟುಂಬದವರಿಗೆ ಕಲಿಸ್ಕೊಟ್ಟಿದ್ರಲ್ಲ, ಅದು ಇನ್ನೂ ಹೆಚ್ಚು ಸಂಸ್ಕಾರ ಮತ್ತು ಬಹಳ ಸಂಸ್ಕಾರಯುತವಾದಂತಹ ಜೀವನವನ್ನ ಮಕ್ಕಳಿಗೆ ಕುಟುಂಬದವರು ಕಲಿಸ್ಕೊಟ್ಟಿರುವಂತದ್ದು ಅವರಿಗೆ ನಿಜಕ್ಕೂ ಕೂಡ ಭಗವಂತನ ಆಶೀರ್ವಾದ ಅನ್ಸುತ್ತೆ. ಇವತ್ತಿನ ಬಂದ ಮೇಲೆ ಇದು ಎಲ್ಲ ನೋಡಿದ್ರೆ 54 ದೇವಸ್ಥಾನಗಳು ನಿಮ್ಮ ಒಂದೇ ಸ್ಥಳದಲ್ಲಿ 54 ದೇವಸ್ಥಾನಗಳು ಸಿಗ್ತದೆ ಈ ಕ್ಷೇತ್ರಕ್ಕೆ. ಅವರು ಕಳೆದ ತಿಂಗಳು ಒಂದು ತಿಂಗಳಿಂದ ಮಹೇಶ್ವರ ನಾವು ಅವ್ರ ಜೊತೆ ಇದ್ವಿ. ಒಂದು ತಿಂಗಳಲ್ಲೇ ಅವರು ಆನೇಕಲ್ಲಿದ್ರೆ ಅವ್ರ ಜೊತೆ ನಾವಿದ್ವಿ ಅಷ್ಟೇ. ಒಂದೇ ತಿಂಗಳು 30 ದಿನದಲ್ಲಿ 30 ಇಷ್ಟೊತ್ತು ಅಲ್ಲೇ ಇದ್ರು, 20 ಇಷ್ಟೊತ್ತು ನಾವು ಇಲ್ಲಿದ್ವಿ. ಅಂದ್ರೆ ಅವರಿಗೆ ಮಹೇಶ್ವರ ಇಷ್ಟು ಅದಕ್ಕೆ ಆಶೀರ್ವಾದವನ್ನು ಮಾಡಿದೆ ಅಂತಂದ್ರೆ ಅವರು ಅಷ್ಟೇ ಭಕ್ತಿವಂತರು, ಶ್ರದ್ಧಾವಂತರು, ದಾನವಂತರು, ಧರ್ಮವಂತರು. ಯಾರಪ್ಪ ಅಂತಂದ್ರೆ ಅದು ನಮ್ಮ ಸೋಮಶೇಖರ್ ಅವರು ಮತ್ತೆ ಅವರ ರಾಜಶೇಖರ್ ಅವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನೋಡಿದಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಎಲ್ಲಾ ದೇವಸ್ಥಾನಗಳನ್ನು ಇಲ್ಲೊಂದು ಬಂದು ಒಂದು ಪ್ರದಕ್ಷಿಣೆ ಹಾಕೊಂಡ್ರೆ ಅರ್ಥ ಭಾರತವನ್ನೇ ಸುತ್ತದ ಹಾಕ್ಬಿಡ್ತಾ ಇದೆ. ಒಂದು 20 ವರ್ಷಗಳಿಂದ ಕೂಡ ಈ ಹೊಸೂರು ರಸ್ತೆಯಲ್ಲಿ ಯಾವುದೂ ದೇವಸ್ಥಾನಗಳೇ ಇಲ್ಲ. ಅದರ ಪರಿಣಾಮವಾಗಿ ಬೆಳೆದವರು ನಮ್ಮ ಮಲೆವಾಸ ಬೆಳೆದವರಾದಾಗೆ 56 ದೇವಸ್ಥಾನಗಳಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ಯಾವುದೇ ಒಂದು ಕಾರಣದಿಂದ ದ್ವಾದಶಿಗೆ ಎಲ್ಲ ಕಡೆ ನಾವು ದ್ವಾದಶಿ ನೋಡಬೇಕು ಮತ್ತು ಎಲ್ಲ ಕಡೆ ಸಂಚಾರ ಮಾಡಿ ದೇವರನ್ನು ನಿಲ್ಲಿಸಬೇಕು ಅಂದರೆ ನಾವು ಇಲ್ಲಿ ಬಂದರೆ ಒಂದು ಪ್ರದಕ್ಷಿಣೆ ಬಂದರೆ ಬಸ್ಸುತ್ತಾರೆ ನಮಗೆಲ್ಲ ದೇವರು ಆ ಕಡೆ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿಯೇ ನಮ್ಮ ಭಾರತದಲ್ಲಿ ಯಾವ ಗಂಡಾಂತರಲ್ಲ, ಯಾವ ತೊಂದರೆ ಇಲ್ಲ, ಯಾವ ಅರಿವಿಲ್ಲ, ಏನು ಕೂಡ ನಿಷ್ಪಕ್ಷಗಳು ಮಾಡಿದ್ದೇವೆ. ಆ ರೀತಿಯಲ್ಲಿ ಸೋಮಶೇಖರ್ ಈ ಅನೇಕ ತಾಲೂಕಿನಲ್ಲಿ ಯಾವುದೇ ಮಠ ಮಾನ್ಯಗಳು ಧರ್ಮಸಂಸ್ಥೆಗಳು ಏನಾದರೂ ಕೂಡ ಮಾಡಬೇಕಾದ್ರೆ ಅವರು ಉನ್ನತವಾಗಿರ್ತಾರೆ. ಅವರಿಗೆ ಅದೇ ನಮ್ಮ ಬೆಟ್ಟದವರು ಹೇಳಿದ್ರು, ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಒಂದು ಭಾಗ ದೇವರಿಗಾಗಿರ್ಬೇಕು ಮತ್ತು ಸಮಾಜ ಸೇವೆಗಾಗಿರ್ಬೇಕು ಅಂತ ಹೇಳಿ ಚಂದ್ರಶೇಖರ್ ಅವರು ರಾಜಶೇಖರ್ ಅವರು ನಿಯುಕ್ತ ಮಾಡಿದರು. ಈ ಅನೇಕ ತಾಲೂಕು ಯಾವುದೇ ಕಾರ್ಯಕ್ರಮಗಳು ರೀತಿಯಲ್ಲಿ ಕೆಲಸಗಳು ಕಾರ್ಯ ನಡೀತಾ ಇರಬೇಕಾಗಿದೆ. ಇವರ ಆಶಯ ಇರ್ತದೆ. ಅದು ಅಳವಡಿಸಿದ ನಮ್ಮ ವೀಕ್ಷಕ ಮಂಡಳಿಯು ಕೂಡ ಎಲ್ಲರೂ ಕೂಡ ಭಾಗಿಗಳಾಗಿ ಕಾರ್ಯಕ್ರಮವನ್ನು ನೀಡಬೇಕು ಅಂತ. ಅದೇ ರೀತಿಯಲ್ಲಿ ನಾವು ಈಗಾಗಲೇ ಈ ಟ್ರಸ್ಟಿನ ಪರವಾಗಿ ಸರ್ವಮಂಗಳವರ 81 ವರ್ಷ ಆದರೂ ಕೂಡ ಅವರು ಜನ್ಮದಿವಸ ನಾವು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವರು ಹಾಕಿಕೊಟ್ಟ ಅಡಿಪಾಯ ಅದ್ರ ಮೇಲೆ ನಡೆದುಕೊಳ್ಳುತ್ತಾ ಇದೆ.
ಹಾಕಿ ಸರ್. ಇಬ್ಬರು ಹಾಕಿ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ.
ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಸಾಕಷ್ಟು ಬಾರಿ ಮಾಡ್ತಿರ್ತೀರ. ಇದರಿಂದ ಯಾವ ರೀತಿ ನಿಮ್ಗೆ ತೃಪ್ತಿ ಸಿಗುತ್ತೆ? ಇದು ನಮ್ಮ ತಾಯಿ ಶ್ರೀಮತಿ ಸರ್ವಮಂಗಳ ಸೋಮಶೇಖರ್ ಅವರ ಬದುಕಿದ್ದಾಗ ನಡೆಸ್ಕೊಂಡು ಬಂದಂಥ ಆಚರಣೆಗಳು, ಅವರ ಮೌಲ್ಯಗಳನ್ನು ಆದರ್ಶ ಇಟ್ಕೊಂಡು ನಾವು ಅವರು ಕಳ್ಕೊಂಡು 41 ವರ್ಷ ಆಯಿತು. ಅವರ ಪ್ರತಿ ಹುಟ್ಟುಹಬ್ಬದಲ್ಲಿ ಅವ್ರ ಜಯಂತಿ ಆಚರಿಸಿ ಈ ಸೇವೆಗಳನ್ನು ಅವ್ರು ಯಾವ ರೀತಿ ಮಾಡ್ತಾಯಿದ್ರು ಆ ರೀತಿ ನಮ್ಮ ಕೈಲಾದ ಮಟ್ಟಿಗೆ ಇದು ಸಮಾಜಕ್ಕೆ ಏನು ಮಾಡೋಕ್ಕಾಗತ್ತೋ ಅದನ್ನು ಅಳಿಲ್ ಸೇವೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ತಾಯಿ ಬಗ್ಗೆ ಅಂತಂದರೆ, ತಾಯಿ ಅಂದರೆ ಅದಕ್ಕೆ ಎಷ್ಟು ಹೇಳಿದ್ರು ಸಾಲದು. ಅದಕ್ಕೆ ನಾವು ಬೇರೆ ಯಾವುದನ್ನು ಸಮಾನಾಂತರವಾಗಿ ನೋಡೋಕ್ಕಾಗಲ್ಲ. ಆತ ತಾಯಿಯವರ ಬಗ್ಗೆ ನೀವು ಒಂದು ಒಳ್ಳೆ ಮಾತುಗಳನ್ನ ಸಮಾಜಕ್ಕೆ ಯಾವ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ತಾಯಿ ಬಗ್ಗೆ ಏನು ಹೇಳ್ತಿರ್ತಾರೆ? ತಾಯಿಯವರ ಬಗ್ಗೆಗಿಂತ ನನ್ನ ತಂದೆ ತಾಯಿ ಬಗ್ಗೆ ಹೇಳಬೇಕು ಅನಿಸುತ್ತೆ. ಯಾಕಂದರೆ ಈಗಿನ ಸಮಾಜದಲ್ಲಿ ದಾಂಪತ್ಯ ಅನ್ನೋದು ಭಾಳ ಹದಗೆಟ್ಟಿದೆ. ನಾನು ಗಮನಿಸಿದ್ದು ತಂದೆ ತಾಯಿಯವರ 24 ವರ್ಷದ ದಾಂಪತ್ಯ, ತಾಯಿಯವ್ರು ಕಳ್ಕೊಂಡು 41 ಆಯ್ತು ಅಂದರೆ ಅವ್ರು ಇದ್ದಿದ್ರೆ ಈಗ 65ನೇ ವರ್ಷ ಆಗಿರೋದು. ತಂದೆಯವರು ಈ 41 ವರ್ಷ ಕಾಲನೂ ತಾಯಿಯವರ ಬಗ್ಗೆ ಕಾರ್ಯಕ್ರಮಗಳು, ಸಮಾಜ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಆಸ್ತಿಗಳು ದಾನ ಕೊಟ್ಟಿದ್ದಾರೆ. ಅದರಲ್ಲಿ ಬರುವಂಥ ವಾಣಿಜ್ಯಕ ಆಗಿರೋ ಮಾಳಿಗೆಗಳಿಂದ ಬರುವಂಥ ಹಣನ ಸಮಾಜ ಸೇವೆಗೆ ಉಪಯೋಗಿಸ್ತಾ ಬಂದಿದ್ದಾರೆ. ಇದು ಅವರು ನಮ್ಮ ತಾಯಿಯಲ್ಲೇ ಕಂಡಂಥ ಆದರ್ಶ, ಅವರು ಪಟ್ಟಂಥ ಶ್ರಮ, ತಂದೆಗೆ ಹೆಗಲು ಕೊಟ್ಟು ನಡೆಸ್ಕೊಂಡು ಬಂದಂಥ ತಾಯಿಯವ್ರ ಶ್ರಮ, ಆ ಪ್ರೀತಿ ವಿಶ್ವಾಸಗಳ ತಂದೆಯವ್ರ ಗಮನದಲ್ಲಿ ಇಟ್ಕೊಂಡು ಇದೆಲ್ಲ ಮಾಡಿದ್ದಾರೆ. ನಾವು ಆ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ನಲ್ಲಿ ನಾವು ಒಂದು ಟ್ರಸ್ಟಿಗಳಾಗಿದ್ದೀವಿ. ಹಾಗೆ ಅವ್ರು ಮಾಡ್ಕೊಂಡು ಬಂದಂಥ ಕೆಲಸಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ತಂದೆಯವರು ಆನೇಕಲ್ ತಾಲೂಕಿಗೆ ಒಂದು ಧಾರ್ಮಿಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥದ್ದನ್ನು ಮುಂದಿನ ಯೋಜನೆಗಳು ನಮ್ಮ ಕುಟುಂಬದ ಮುಖಾಂತರ ಏನು ಮಾಡ್ತಾರೆ ಸರ್? ಅಥವಾ HSN ಫೌಂಡೇಶನ್ ಮುಖಾಂತರ ಅಥವಾ ನಿಮ್ಮ ಹಿರಿಯ ಕುಟುಂಬದಿಂದ ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತಿದ್ದೀರಿ? ತಂದೆಯವರು ಟ್ರಾನ್ಸ್ಪೋರ್ಟು ಗ್ರಾನೈಟ್ ಉದ್ಯಮಿಗಳಾಗಿದ್ದರು. ಇಲ್ಲಿ ಅವರ ಆಸೆ ಇದ್ದಿದ್ದು ಗ್ರಾನೈಟ್ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ತೆರಿಬೇಕು ಅಂತ ಎಲ್ಲ ಮಾಡಿದರು. ಸರ್ಕಾರದ ನೀತಿಗಳಿಂದಾಗಿ ಆ ಕಾರ್ಖಾನೆಗಳನ್ನು ನಡೆಸೋಕ್ಕಾಗದೆ ಅದನ್ನು ಬಂದ್ ಮಾಡಲ್ಪಟ್ಟಾಯಿತು. ಈ ವರ್ಷ ಒಂದು ವಿಶೇಷತೆ ಅಂದರೆ ಏನಂದರೆ, ಇಲ್ಲಿ ಒಂದು ಲಾಜಿಸ್ಟಿಕ್ ಪಾರ್ಕ್ ಅನ್ನೋದು ಈ ಕೈಲಾಸನಾಥ ದೇವಸ್ಥಾನ ಬಿಟ್ಟು, ಅದನ್ನು ಸಿವಿಕ್ ಕಮ್ಯುನಿಟಿ ಅಂತ ಬಿಟ್ಟು ವಿಶಾಲವಾದ 20 ಎಕರೆ ಜಮೀನಿನಲ್ಲಿ 4 ಲಕ್ಷ ಚದುರ ಅಡಿ ಲಾಜಿಸ್ಟಿಕ್ ಪಾರ್ಕ್ ಈ ವರ್ಷ ಶುರು ಮಾಡಬೇಕು ಅಂತ ಹೊರಟಿದ್ದೀವಿ. ಮುಂದಿನ ವರ್ಷ ತಾಯಿಯವರ ಜನ್ಮ ಜಯಂತಿಗೆ ನಾವು ಆ ಲಾಜಿಸ್ಟಿಕ್ ಪಾರ್ಕ್ನ ಇದು ಸ್ಥಾಪನೆ ಆಗಿ ಕಾರ್ಯಕ್ಕೆ ತರೋ ಇದು ಯೋಜನೆ ಇಟ್ಕೊಂಡಿದ್ದೀವಿ. ಸರ್, ಇವತ್ತು ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೀರಾ. ನಮ್ಮ ದಿವಂಗತ ಪತ್ನಿಯವರ ನೆನಪಿಗೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮ. ಅವ್ರ ಹೆಸರಿನಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದೀರಾ. ಯಾವ ರೀತಿ ನಿಮಗೆ ಆ ಸಮಾಜಮುಖಿ ಕೆಲಸಗಳು ಮಾಡಿದ್ರೆ ತೃಪ್ತಿ ಸಿಗುತ್ತೆ ಮತ್ತು ಯಾಕಾಗಿ ಪ್ರೇರಣೆ ಆಯಿತು ನಿಮಗೆ? ಇವಾಗ ನನ್ನ ಲೇಟ್ ವೈಫು ಅವರು ತೀರೋಗಿರೋದು 29/11/1955. ಇವತ್ತಿಗೆ ಅವ್ರದ್ದು 81ನೇ ವರ್ಷದ್ದು ಜನ್ಮದಿನೋತ್ಸವ. ಜನ್ಮದಿನೋತ್ಸವ ಅಂದರೆ ಅವರಿರೋ ಕಾಲದಲ್ಲಿ ನಾನು ಹೊರಗಡೆ ದೇಶದಲ್ಲಿ ಸುತ್ತಬೇಕಾದ್ರೆ ನಾವು ಯೋಚನೆ ಮಾಡೋದು, ಏನು ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ದುಡ್ಡಿರೋರು ಅವರು ಏನು ಬೇಕೋ ಅದು ಅವ್ರ ಮನಸ್ಸು ಇಚ್ಛೆ ಮಾಡ್ತಾರೆ. ಬಟ್ ಬಡವ್ರಿಗೆ ಏನು ಮಾಡಿದ್ರೆ ಅವರು ತೃಪ್ತಿ ಆಯ್ತೈತೆ. ಬಡಗನ್ ಏನಪ್ಪ ಹೊರ ಕೇಳ್ತೇನೆ, ನಾನು ದುಡ್ಡು ಬೇಕಷ್ಟೇ ಅಂತಾರೆ. ಕೆಲವರು ನನಗೆ ಊಟ ಬೇಕು ಅಂತಾರೆ, ಕೆಲವರು ನಮಗೆ ವಿದ್ಯಾಭ್ಯಾಸ ಬೇಕು ಅಂತಾರೆ. ನಾವು ಜನ ಕೇಳೋದೆಲ್ಲ ಮಾಡೋಕ್ಕಾಗಲ್ಲ. ಯಾವುದು ನ್ಯಾಯವಾಗಿ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ಆವಾಗ ನಾವು ಆಕೆ ಹೇಳ್ತಾ ಇದ್ದಿದ್ದು, ನಾನಾಗಲಿ ನೀವಾಗಲಿ ತೀರೋದ್ರೆ ಯಾರು ಕೆಲಸ ಅದನ್ನು ವಹಿಸ್ಕೋಬೇಕು ಅಂತ. ಆ ಪ್ರಾಮಿಸ್ ಪ್ರಕಾರವಾಗಿ ಅವರು ಮೊದಲು ಹೋಗಿದ್ರು. ಅವ್ರು ಹೇಳಿದ್ದೆಲ್ಲ ಏನೇನಿದೆ ಅದು ಮಾತಾಡಿರೋದು ಪ್ರಕಾರ ಎಲ್ಲ ಮಾಡ್ಕೊಂಬಂದುಬಿಟ್ಟಿದ್ದೀನಿ. ಇಂಥದ್ದು ಅಂತ ಯಾವುದೂ ಉಳಿಸೇ ಇಲ್ಲ, ನಾನು ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವಾಗ 81ನೇ ವರ್ಷದಲ್ಲಿ ಏನು ಮಾಡಬೇಕು ಅಂದರೆ, ನಾನು 80 ಸತಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನಡಿಗೆಯಲ್ಲಿ ಹೋಗಿದ್ದೀನಿ, ಎತ್ತಿನ ಗಾಡೀಲಿ ಹೋಗಿದ್ದೀನಿ, ನಂತರ ವ್ಯಾನ್ ಇಟ್ಕೊಂಡು ಹೋಗಿದ್ದೀನಿ. ನಾನು ಚಿಕ್ಕ ಹುಡುಗ ಆಗಿದ್ದಾಗ
ಮೈಸೂರು ಮಹಾರಾಜರು ಗರ್ಭಗುಡಿಲಿ ಪೂಜೆ ಮಾಡಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಆ ದೇವಸ್ಥಾನದ್ದು ನಮಗೆ ಭಾಳ ಪ್ರಿಯವಾದ ದೇವಸ್ಥಾನ. ಅಲ್ಲಿ ನಮ್ಮ ಸ್ವಾಮಿಗಳನ್ನ ಕಂಡೆ. 30 ವರ್ಷ ಕಾಲದಿಂದ ಇಲ್ಲಿ ದೇವಾಲಯ ಕಟ್ಟಿದ್ದೀನಿ, ಬನ್ನಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾರ ಸ್ವಾಮಿಗಳು ಬರಲಿಲ್ಲ. ಇವಾಗ ಸ್ವಾಮಿಗಳು ನಾವು ಹೋಗಿದ್ದಾಗ ಕೇಳಿದೆ, ಅವ್ರು ಹೇಳಿದ್ರು ನೀವು ಹೇಳಿದ ತಕ್ಷಣ ನಾನು ಬರೋಕ್ಕೆ ರೆಡಿ ಇದ್ದೀನಿ, ಆದರೆ ಏನಾನ ಕಾರ್ಯಕ್ರಮ ಇದ್ದಾಗ ಕರೀರಿ ಬರ್ತೀನಿ ಅಂದರು. ಕಾರ್ಯಕ್ರಮ ಇವಾಗೆ ಅಂದರೆ ಮುಂದಿನ ತಿಂಗಳಿದೆ ಬನ್ನಿ ಅಂತ ಹೇಳಿದೆ. 7ನೇ ತಾರೀಕು ಕಾರ್ಯಕ್ರಮ ಇಡಬೇಕಾಗಿದ್ದು. 7ನೇ ತಾರೀಕು ಮಂಗಳವಾರ ಆಗಿದ್ದರಿಂದ ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೊಂದರೆ ಆಗುತ್ತೆ ಅನ್ನೋದ್ರಿಂದ ಭಾನುವಾರ 12ನೇ ತಾರೀಕು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿ ನಾವು 3 ಸ್ವಾಮಿಗಳನ್ನ ಒಂದು ವೇದಿಕೆಯಲ್ಲಿ ಈ ದಿನ ಇಲ್ಲಿ ಸೇರಿಸಿದ್ವಿ. ಸೇರಿಸಾದ್ಮೇಲೆ ಇಲ್ಲಿ ಏನೇನು ಮಾಡಬೇಕು, ನನ್ನ ಮಗ ಅವರು ಇಲ್ಲಿ ಒಂದು ಸ್ಕೀಮ್ ಇಟ್ಕೊಂಡಿದ್ದಾರೆ. ಎವ್ರಿ ಇಯರು ಒಳ್ಳೆ ಮಾರ್ಕ್ಸ್ ಬಂದ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಒಂದು ಅವಾರ್ಡ್ ಕೊಡೋದು. ಆ ಅವಾರ್ಡ್ ಫಂಕ್ಷನ್ನು ನಮ್ಮ ಲಿಂಗಾಯತ ಸಮಾಜದಿಂದ ಮಾಡ್ತಾ ಇದ್ದಿದ್ದು ಬೇರೆ ಜಾಗದಲ್ಲಿ. ಅವ್ರನ್ನ ಇವತ್ತು ಇಲ್ಲೇ ಸೇರಿಸಿ ಇಲ್ಲೇ ಒಗ್ಗಟ್ಟು ಮಾಡ್ತಾ ಇರೋದು. ಇದು ಭಾಳ ಪ್ರಿಯವಾಗಿದ್ದು ನನ್ನ ಲೇಟ್ ವೈಫ್ಗೆ. ಈ ಕಾರ್ಯಕ್ರಮ ಅವ್ರು ಹೇಳ್ತಾ ಇದ್ದಿದ್ದು. ಇವಾಗ ನಾನು ಅವರು ತೀರ್ಮಾನ ಮಾಡಿದ್ವಿ, ಏನೇ ಮಾಡಬೇಕಾದ್ರೂ ಇಲ್ಲೇ ಮಾಡೋದು ಅಂತ. ಆ ಮಾಡೋದ್ರಿಂದ ಏನು ನಮಗೆ ತೃಪ್ತಿ, ಸ್ವಲ್ಪ ಕಷ್ಟ ಆಗುತ್ತೆ. ನಾ ಎಲ್ಲದಕ್ಕೂ ಜವಾಬ್ದಾರಿ ತೊಗೊಂಡು ಮಾಡಬೇಕು. ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನಾವು ಮಾಡೋಕ್ಕೆ ಆಯ್ತಾ ಇಲ್ಲ. ಆದರೂ ಒಂದು ಚೇತನ ಮಾಡೇಬೇಕು, ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕು. ಆಗಲ್ಲ ಅಂತ ಇದ್ದರೆ ಆಗೋದೇ ಇಲ್ಲ, ಆಗುತ್ತೆ ಅಂದರೆ ಆಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮ ಎಣ್ಕೊಂಡು ಮಾಡಿದ್ದೀನಿ. ಅದಕ್ಕೆ ಸರಿಯಾಗಿ ಸ್ಪರ್ಧಿಸಿದವರು ಎಲ್ಲರೂ ಪೇಪರ್ನವ್ರು ಸ್ಪರ್ಧಿಸಿದ್ದಾರೆ. ನಮ್ಮ ಪ್ರಸನ್ನ ಕುಮಾರ್ ಅವರು ಸ್ಪರ್ಧಿಸಿದ್ದಾರೆ. ಅವರು ಬಂದು ಯಾವುದೇ ಕಾರ್ಯ ಇರಲಿ ನಿಂತು ಮಾಡ್ತಾರೆ. ಇದೆಲ್ಲ ಏನಾಗುತ್ತೆ, ಒಬ್ರಿಗೊಬ್ರು ಸೇರಿದ್ರೆ ಬಲ ಇರುತ್ತೆ. ಹಂಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಬರೀ ಹಣ ಒಂದೇ ಅಲ್ಲ, ಕಾರ್ಯಕ್ರಮ ನ್ಯಾಯವಾದ ಮಾಡಬೇಕು, ಜನಕ್ಕೆ ಸರಿಯಾಗಿ ಮುಟ್ಟಬೇಕು. ಆ ಮುಟ್ಟೋದೇ ಪರಿವರ್ತನೆ ನಾವು ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ 80% ಸಕ್ಸಸ್ ಆಗಿದ್ದೀವಿ. ಇನ್ನೂ 20% ಸಕ್ಸಸ್ ಆಗಬೇಕು ಅಂದರೆ ಇನ್ನೂ ನಾವು ತೋಡಿದಷ್ಟು ವಿಷಯಗಳು ಬರ್ತಾ ಇದೆ, ಕಲಿತಾ ಇದ್ದೀವಿ. ಇನ್ನು ಕಲಿಯೋದು ಬೇಕಾದಷ್ಟಿದೆ. ಅದೇ ಪ್ರಕಾರ ಮಾಡ್ತಾ ಇದ್ದೀವಿ. ದೇವರು ಇನ್ನೂ ಆರೋಗ್ಯ ವಯಸ್ಸು ಕೊಟ್ಟರೆ ಇನ್ನೂ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಬೋದು. ಕಾರ್ಯಕ್ರಮ ಮಾಡೋಕ್ಕೆ ಶಕ್ತಿ ಬೇಕು. ಶಕ್ತಿ ಭಗವಂತ ಕೊಡಬೇಕು, ಜನನೂ ಶಕ್ತಿ ಕೊಡಬೇಕು ನಮಗೆ. ಅವ್ರು ಬರೋದ್ರಿಂದ ನಮಗೆ ಶಕ್ತಿ ಬರುತ್ತೆ. ನಮಗೆ ಶಕ್ತಿ ಬಂದರೆ ಭಗವಂತನ ಇಚ್ಛೆ ನೆರವೇರಿಸ್ಬೋದು. ತಾಲೂಕಿಗೆ ಒಂದು ಉತ್ತಮವಾದಂಥ ಧಾರ್ಮಿಕ ಚಟುವಟಿಕೆಗಳು ನಡೆಸ್ತಕ್ಕಂಥ ತಾಣ ಆಗ್ತಾ ಇದೆ SSL ಫೌಂಡೇಶನ್ನ ಧರ್ಮದರ್ಶಿಗಳಾದ ಸೋಮಶೇಖರ್ ಸರ್ಗೆ ಮತ್ತಷ್ಟು ಆಯುಷ್ಯ, ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು.